ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜನರೇಷನ್ ಅಲ್ಲಿ ಅದು ಕೂಡ ನಮ್ಮ ಬ್ಯುಸಿ ಲೈಫಲ್ಲಿ ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟ. ಆದರೆ ದೇವರ ಜಪ ಮಾಡ್ತಾ ರಾಮನ ವಿಗ್ರಹವನ್ನು ತನ್ನ ಕೈಯಾರೆ ನಿರ್ಮಾಣ ಮಾಡಿರುವಂಥದ್ದು ದಂಪತಿಗಳು. ಅವರೀಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗುವ. ನಿಜಕ್ಕೂ ಹೆಮ್ಮೆಯ ವಿಚಾರ, ಯಾಕಂದರೆ ರಾಮನ ಜಪ ಮಾಡುತ್ತಾ ಪ್ರತಿಯೊಬ್ಬರು ಕೂಡ ರಾಮನನ್ನು ಜಪಿಸ್ತಾರೆ. ಆದರೆ ಸದ್ಯ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ರಾಮನನ್ನು ತನ್ನ ಕೈಯಾರೆ ಚಿನ್ನಾಭರಣ ಆಗಿರ್ಬೋದು, ವಜ್ರ ಆಗಿರ್ಬೋದು, ರೂಬಿಯ ಮೂಲಕ ಒಂದು ಅನಾವರಣ ಮಾಡಿದ್ದಾರೆ ಅಂತ. ಈಗಾಗಲೇ ಅಯೋಧ್ಯೆಗೆ ಬಹಳಷ್ಟು ಜನ ಹೋಗಿ ದೇವರನ್ನು ಪ್ರೇರಣೆ ಮಾಡ್ತಾ ಆ ಒಂದು ದೇವರ ಒಂದು ಭಕ್ತಿಯನ್ನು ಕೂಡ ಮಾಡುವಂಥದ್ದು. ಬಟ್ ಇದನ್ನು ಎಷ್ಟು ದಿವಸಗಳಿಂದ ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾಕಂದರೆ ಇದು ಕೈಯಲ್ಲಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಈ ದಂಪತಿಗಳು ಇದಕ್ಕೆ ಎಷ್ಟು ತಮ್ಮ ಒಂದು ಜವಾಬ್ದಾರಿಯವಾಗಿ ಟೈಮನ್ನು ಕೊಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸ್ತಾ ಹೋಗುವ. ಮ್ಯಾಮ್, ನಿಜಕ್ಕೂ ಹೆಮ್ಮೆಯ ವಿಚಾರ, ಯಾಕಂದರೆ ರಾಮನನ್ನು ಜಪ ಮಾಡುವಂಥ ಎಲ್ಲರೂ ಕೂಡ ಮಾಡ್ತೀವಿ, ಬಟ್ ರಾಮನ ಜಪ ಮಾಡ್ತಾ ರಾಮನ ವಿಗ್ರಹವನ್ನು ನೀವು ದಂಪತಿಗಳು ಸೇರಿ ಕೈಯಾರೆ ನಿರ್ಮಾಣ ಮಾಡಿದ್ರೆ, ಅದು ಕೂಡ ಈ ಸಿಟಿ ಲೈಫ್ ನಿಮಗೇನೆ ಗೊತ್ತು, ಬರೀ ಮೋಜು ಮಸ್ತಿ ಅಂತ ಇರುವ ಟೈಮಲ್ಲಿ ಕೂಡ ದೇವರ ಜಪ ಮಾಡ್ತಾ, ಅದು ಕೂಡ ಇವರು ಡಾಕ್ಟರ್ ಆಗಿದ್ದಾರೆ, ನೀವು ನೃತ್ಯದಲ್ಲಿ ಕೂಡ ಹೆಸರು ಮಾಡಿರೋರು. ಓಕೆ, ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿಯನ್ನು ನೋಡುವಾಗ, ಹಾಗೇನೆ ಎಷ್ಟು ಬೆಂಬಲ ಇದೆ? ಎಲ್ಲ ದೇವರ ಅನುಗ್ರಹ ಅಷ್ಟೇ, ದೇವರ ಆಶೀರ್ವಾದದಿಂದ ಇಷ್ಟೆಲ್ಲ ಆಗಿದೆ. ಇದು ಮಾಡೋಕ್ಕೆ ಆಲ್ಮೋಸ್ಟ್ 9 ತಿಂಗಳಾಯಿತು. ನನಗೆ ಲಾಸ್ಟ್ ಫೆಬ್ರವರಿಯಲ್ಲಿ ಅಯೋಧ್ಯೆ ಟ್ರಸ್ಟಿಂದ ಹೇಳಿದ್ದು ಮಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಡೋಣ ಅಂತ ಎಲ್ಲ. ಸೊ ಬೇರೆ ನಾನು ಮಾಡಿರೋ ಕಲಾಕೃತಿ ಎಲ್ಲ ಕಳಿಸಿದ್ವಿ, ಅವ್ರಿಗೆ ತುಂಬ ಮೆಚ್ಚುಗೆಯಾಗಿ ಇದನ್ನು ಅವಕಾಶ ಮಾಡಿಕೊಟ್ರು ಅಲ್ಲಿ ಟೆಂಪಲಲ್ಲೇ ಇಡೋಕ್ಕೆ ಅಂತ. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಅಕ್ಟೋಬರಲ್ಲಿ ಮುಗಿದಿದೆ ಇದು. ಸೊ ಇದು ಮಾಡೋಕ್ಕೆ, ಇದು ತಂಜಾವೂರು 3D ಎಂಬೋಸಿಂಗ್ ಅಂತ, ಇದಕ್ಕೆ ಸೂಪರ್ ಎಂಬೋಸಿಂಗ್ ಅಂತ ಹೇಳೋದು. ಐಡಲ್ ಟೈಪ್ ವಿಗ್ರಹ ಇದು ರಾಮಂದು, ಬಾಲರಾಮಂದು, ಸುವರ್ಣ ಬಾಲರಾಮನ್ ಮಾಡಿರೋದು. ಸೊ ಇಲ್ಲಿ ಕೆಳಗೆಲ್ಲ ಫುಲ್ ನವಗ್ರಹಗಳಿದೆ. ಹಾಂ, ನವಗ್ರಹ ಪೂರ್ತಿ ಕೆಳಗಡೆ. ಸೊ ಇದು ಮಧ್ಯೆ ಸೂರ್ಯ, ರಾಹು, ಆ ಕಡೆ ಕೇತು, ಶುಕ್ರ, ಬುಧ, ಗುರು, ಸೋಮು, ಮಂಗಳ, ಶನಿ, ಇದಿಷ್ಟು ನವಗ್ರಹಗಳು. ಇದು ಸಹಸ್ರದಳ, ಅದರ ಮೇಲೆ ಸುವರ್ಣರಾಮ ನಿಂತಿರೋದು. ಸೊ ಪಾದಾನ ಡಾಕ್ಟ್ರೇ ಮಾಡಿದ್ದು ಚಲಂಗ. ಸೊ ಆ ಕಡೆ ಗರುಡ ದೇವ, ಈ ಕಡೆ ಆಂಜನೇಯ ಸ್ವಾಮಿ. ಸೊ ಫುಲ್ ಆರ್ಚಲ್ಲಿ ದೇಶಾವತಾರ ಮೂಡಿಸಿದ್ದೀವಿ. ಸೊ ಈ ಕಡೆಯಿಂದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಬ್ರಹ್ಮ, ಓಂ ಶೇಷಶಾಹಿ ಚಕ್ರ. ರಾಮ ಸೂರ್ಯವಂಶ ಆದ್ದರಿಂದ ಸೂರ್ಯ ಮತ್ತು ಅದರದ್ದು ಲಾಂಛನ ಇದೆ ಮೇಲ್ಗಡೆ. ಆ ಕಡೆ ಶಂಖ, ಗದೆ, ಸ್ವಸ್ತಿಕ್, ಈಶ್ವರ, ನಂದಿ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇಷ್ಟು ದೇಶಾವತಾರಗಳ ಮೂಡಿದೆ. ಇದು ಯಾಲಿ ಅಂತ, ಬಿಲ್ಲಿನ ಮುಖಕ್ಕೆ ಹೆಸರು. ಸೊ ಇದು ನವರತ್ನ ಹಾಕಿರೋದು. ಇದ್ರದ್ದು ಪದ್ಮರಾಗ ಅಂತ, ಅಮೆಥಿಸ್ಟ್ ಅಂತ ಹೇಳ್ತೀವಿ, ಅದನ್ನೇ ಕಣ್ಣಿಗೆ ಹಾಕಿರೋದು. ದೇವಸ್ಥಾನದಲ್ಲಿ ಅಂಥ ಪುಣ್ಯ ಭೂಮಿಯಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿ ಎಲ್ಲ ಸಮಸ್ತ ಪ್ರಪಂಚದ ಸಮಸ್ತ ಜನಗಳಿಗೂ ಎಲ್ಲ ತರಹದ ಒಳ್ಳೆಯದಾಗಲಿ ಅನ್ನೋದಷ್ಟೇ ನಮ್ಮ ಆಸೆ. ನಾನು ಮಾಡಿರೋ ಇಷ್ಟು ದಿವಸನೂ ಇವ್ರು ಹಾಡಿದ್ದಾರೆ. ಸೊ ರಾಮಂಗೆ ಮಾಡ್ತಾ ಇರಬೇಕಾದ್ರೆಲ್ಲ ಅವರು ರಾಮನ ಬಗ್ಗೆ ಹಾಡ್ತಾನೆ ಇದ್ದರು. ಸೊ ಅದು ನಂಗೊಂದು ಸ್ಫೂರ್ತಿ ಇತ್ತು. ನೋಡಿದ್ರಲ್ಲ, ರಾಮ ಸೀತೆ ಯಾವ ರೀತಿ ಇರ್ತಾರೆ, ಅದೇ ರೀತಿ ದಂಪತಿಗಳು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಯಾವ ರೀತಿ ಇದನ್ನು ಚೆನ್ನಾಗಿ ಅನಾವರಣ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.